ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ಇಂಡಿಯನ್ ನೇವಿಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋದು ಮುಂಚೆ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಡಿಯನ್ ನೇವಿಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಯಾವ್ಯಾವು ಮತ್ತು ಎಷ್ಟಿದ್ದಾವೆ ಮತ್ತು ಏಜ್ ಬಗ್ಗೆ ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡೋಣ. ಈಗ ವೇಕೆನ್ಸಿ ಡೀಟೇಲ್ಸ್ನಲ್ಲಿ ಕಾಸ್ಟ್ ವೈಸ್ ನೋಡೋಣ. ಶಿರೆನ್ಸ್ ಆಫ್ ಲ್ಯಾಕ್ಸರ್ ಟೋಟಲಿ 57 ಪೋಸ್ಟ್ ಖಾಲಿದ್ದಾವೆ. ಅದರಲ್ಲಿ SC 8, ST 4, OBC 5, UR 25. ಮತ್ತು ಎರಡನೇದಾಗಿ ಲ್ಯಾಕ್ಸರ್ 1 SC 32, ST 13, OBC 50, EWS 19, UR 78, ಟೋಟಲಿ 192 ಲ್ಯಾಕ್ಸರ್ ಹುದ್ದೆ ಖಾಲಿ ಇರ್ತು. ಮತ್ತು ಫೈರ್ಮ್ಯಾನ್ ಮತ್ತು ಬೋಟ್ ಕ್ರೀವ್ ಇದರಲ್ಲಿ SCಗೆ 16 ಇರ್ತವೆ ಮತ್ತು ST 5, OBC 13 ಮತ್ತು EWS 8 ಇರ್ತವೆ ಮತ್ತು UR 31 ಇರ್ತವೆ. ಟೋಟಲಿ 73 ಫೈರ್ಮ್ಯಾನ್ ಹುದ್ದೆಗಳು ಖಾಲಿ ಇರ್ತವೆ. ಮತ್ತು ಟಾಪಾಸ್ SC 1, ST 1, OBC ಯಾವುದೇ ಅವಕಾಶ ಇಲ್ಲ. EWSಗೆ 1 ಮತ್ತು UR 2, ಟೋಟಲಿ 5 ಜಾಬ್ ಟಾಪಾಸ್ ಹುದ್ದೆಗಳು ಖಾಲಿ ಇರ್ತವೆ. ಮತ್ತು ಇನ್ನು ಹ್ಯಾಂಡಿಕ್ಯಾಪ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಎಕ್ಸ್ ಅಗ್ನಿವೀರ್ಗೆ ಅವಕಾಶವಿದೆ. ಇದರಲ್ಲಿ PWBಗಳಿಗೆ 2 ಹುದ್ದೆಗಳು ಖಾಲಿವೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 5, ಶಿರೆನ್ಸ್ ಆಫ್ ಲ್ಯಾಕ್ಸರ್ ಎಕ್ಸ್ ಅಗ್ನಿವೀರ 5 ಮತ್ತು ಲ್ಯಾಕ್ಸರ್ 1ನಲ್ಲಿ PWBಡಿಗೆ 7, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 15, ಎಕ್ಸ್ ಅಗ್ನಿವೀರ್ಗೆ 15 ಮತ್ತು ಫೈರ್ಮ್ಯಾನ್ ಬಂದುಬಿಟ್ಟು PWBಡಿಗೆ 2, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 1 ಮತ್ತು ಎಕ್ಸ್ ಅಗ್ನಿವೀರ್ಗೆ 1. ಇಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ. ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ಇದರಲ್ಲಿ ಕೊಟ್ಟಿದ್ದಾರೆ. ಬ್ಯಾಕ್ಲಾಗ್ ಹುದ್ದೆಗಳು ಅಂದರೆ ಈ ಹಿಂದೆ ಕಾಲ್ಫಾರ್ಮ್ ಆಗಿ ಉಳಿದ ಅಭ್ಯರ್ಥಿಗಳನ್ನು ಇದರಲ್ಲಿ ಉಳಿದ ಜಾಬ್ಗಳು ತುಂಬಿಕೊಳ್ಳೋಕ್ಕೆ ಬ್ಯಾಕ್ಲಾಗ್ ಅನ್ನೋರು. ಬ್ಯಾಕ್ಲಾಗ್ಗೆ ಎಷ್ಟೆಷ್ಟು ಜಾಬ್ ಖಾಲಿ ಇದೆ ನೋಡೋಣ. ಲ್ಯಾಕ್ಸರ್ 1ನಲ್ಲಿ SCಗೆ 22, ST 9, OBC 2, ಟೋಟಲ್ 33 ಬ್ಯಾಕ್ಲಾಗು ಲ್ಯಾಕ್ಸರ್ 1 ಇದ್ದಾವೆ. ಮತ್ತು ಫೈರ್ಮ್ಯಾನ್ SC 3, ST 2, OBC ಅವಕಾಶವಿಲ್ಲ, ಟೋಟಲ್ 6 ಇದ್ದಾವೆ. ಮತ್ತು ಟಾಪಾಸ್ 1 ಇದೆ, ಟೋಟಲಿ 1 ಜಾಬ್ ಟಾಪಾಸ್ ಇದೆ. ಇದು ಬ್ಯಾಕ್ಲಾಗ್ ಹುದ್ದೆ. ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ನೋಡೋಣ ಮತ್ತು ಸ್ಯಾಲ್ರಿ ಬಗ್ಗೆನೂ ತಿಳಿದುಕೊಳ್ಳೋಣ. ಸ್ಯಾಲ್ರಿ ಲೆವೆಲ್ 4ನಲ್ಲಿ ಇರ್ತದೆ. 25,500ರಿಂದ 81,100ವರೆಗೂ ಶಿರೆನ್ಸ್ ಆಫ್ ಲ್ಯಾಕ್ಸರ್ಗೆ ಸ್ಯಾಲ್ರಿ ಸಿಗುತ್ತದೆ. ಮತ್ತು ಲ್ಯಾಕ್ಸರ್ ಫೈರ್ಮ್ಯಾನ್ ಟಾಪಾಸ್ಗೆ 18,000ದಿಂದ 56,900 ರೂಪಾಯಿ ಲೆವೆಲ್ 1, 3ಯಲ್ಲಿ ಸ್ಯಾಲ್ರಿ ನೀಡಲಾಗುತ್ತದೆ. ಮತ್ತು ಹುದ್ದೆಗೆ ತಕ್ಕಂತೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡೋಣ. ಕ್ವಾಲಿಫಿಕೇಷನ್ ಹುದ್ದೆ ವೈಸ್ ನೋಡೋಣ. ಯಾವ ರೀತಿ ವಿದ್ಯಾರ್ಹತೆ ಯಾವ ಹುದ್ದೆಗೆ ಇರಬೇಕೆಂದು ನೋಡೋಣ. ಶಿರೆನ್ಸ್ ಆಫ್ ಲ್ಯಾಕ್ಸರ್ಸ್ 10th ಪಾಸ್ ಆಗಿರಬೇಕು, 10th ಪಾಸ್ ಆಗಿರಬೇಕು ಮತ್ತು ಶಿರೆನ್ಸ್ ಸರ್ಟಿಫಿಕೇಟ್ ಇರಬೇಕು ಮತ್ತು 2 years ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಮುಂದೆ ಲ್ಯಾಕ್ಸರ್ 1ಗೆ 10th ಪಾಸ್ ಆಗಿರಬೇಕು, ಸ್ವಿಮ್ಮಿಂಗ್ ಬಗ್ಗೆ ನಾಲೆಜ್ ಇರಬೇಕು. ಲ್ಯಾಕ್ಸರ್ 1ಗೆ ಸ್ವಿಮ್ಮಿಂಗ್ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು ಮತ್ತು 1 year ಎಕ್ಸ್ಪೀರಿಯನ್ಸ್ ಇದಕ್ಕೆ ಅವಶ್ಯಕವಾಗಿರುತ್ತದೆ. ಮುಂದೆ ಫೈರ್ಮ್ಯಾನ್ಗೆ 10th ಪಾಸ್ ಆಗಿರಬೇಕು ಮತ್ತು ಸ್ವಿಮ್ಮಿಂಗ್ ಬಗ್ಗೆ ಇದರಲ್ಲಿಯೂ ತಿಳುವಳಿಕೆ ಇರಬೇಕು ಮತ್ತು ಸರ್ಟಿಫಿಕೇಟ್ ಇರಬೇಕು. ಇನ್ನು ಟಾಪಾಸ್ಗೆ 10th ಪಾಸ್ ಆಗಿರಬೇಕು ಮತ್ತು ಸ್ವಿಮ್ಮಿಂಗ್ ಬಗ್ಗೆ ನಾಲೆಜ್ ಇದಕ್ಕೂ ಅವಶ್ಯಕವಾಗಿರುತ್ತದೆ. ಕ್ವಾಲಿಫಿಕೇಷನ್ ನೋಡಿದಂತೆ ಏಜ್ ಬಗ್ಗೆ ನೋಡೋಣ. ಎಷ್ಟರಿಂದ ಎಷ್ಟು ಏಜ್ ಇದ್ದವರು ಅಪ್ಲೈ ಮಾಡ್ಬೋದು ಅಂತ ನೋಡೋಣ.
ಏಜ್ ನೋಡಿರಿ 18ರಿಂದ 25 ವರ್ಷದೊಳಗಿನ ಯಾವುದೇ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಏಜ್ ರಿಲ್ಯಾಕ್ಷನ್ ಬಗ್ಗೆ ನೋಡೋಣ ಬನ್ನಿ. SC/ST 5 ವರ್ಷ ಇರುತ್ತದೆ. OBC 3 ವರ್ಷ. ಉಳಿದ ಅಭ್ಯರ್ಥಿಗಳಿಗೆ ನೋಟಿಫಿಕೇಷನಲ್ಲಿದ್ದಂತೆ ನೋಡಿಕೊಳ್ಳಿ. ಸೆಲೆಕ್ಷನ್ ಪ್ರೊಸೆಸ್ ನೋಡೋಣ. ಈಗ ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಹುದ್ದೆಗಳಿಗೆ ತಕ್ಕಂತೆ ಸಬ್ಜೆಕ್ಟ್ ಇರುತ್ತದೆ. ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಸಬ್ಜೆಕ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಆ್ಯಂಡ್ ನ್ಯೂಮರಿಕಲ್ ಆಪ್ಟಿಟ್ಯೂಡ್. ಇದು ಹುದ್ದೆಗೆ ತಕ್ಕಂತೆ ಸಿರೆಂಜ್ ಆಫ್ ಲ್ಯಾಕ್ಸರ್ 1 ಮತ್ತು ಫೈರ್ಮ್ಯಾನ್ಗೆ ಜನರಲ್ ಇಂಟೆಲಿಜೆನ್ಸ್ 20 ಮಾರ್ಕ್ಸ್ ಇದ್ದರೆ ಟಾಪಾಸ್ಗೆ 40 ಮಾರ್ಕ್ಸ್ ಇರ್ತದೆ. ಮತ್ತು ಜನರಲ್ ಇಂಗ್ಲೀಷ್ 20 ಮಾರ್ಕ್ಸ್ ಸಿರೆಂಜ್ಗೆ ಮತ್ತು ಟಾಪಾಸ್ 40 ಇರುತ್ತದೆ. ಮತ್ತು ಜನರಲ್ ಅವೇರ್ನೆಸ್ ಬಂದುಬಿಟ್ಟು ಸಿರೆಂಜ್ಗೆ 40 ಇದ್ದರೆ ಟಾಪಾಸ್ಗೆ 20 ಇರ್ತದೆ. ಮತ್ತು ನಾಲೆಜ್ ಇನ್ ರಿಲೆವೆಂಟ್ ಫೀಲ್ಡ್ 50 ಮಾರ್ಕ್ಸ್ ಇದ್ದರೆ ಟಾಪಾಸ್ಗೆ ಯಾವುದೇ ಮಾರ್ಕ್ಸ್ ಇರೋದಿದ್ರೆ ಟೋಟಲಿ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತದೆ. ಇದು ಫೈರ್ಮ್ಯಾನ್ ಮತ್ತು ಸಿರೆಂಜ್ ಟಾಪಾಸ್ಗೆ 100 ಮಾರ್ಕ್ಸ್ ಇರ್ತದೆ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ನೋಟಿಫಿಕೇಷನ್ ನೀಡಿದಾಗ ನಿಮಗೆ ನನ್ನ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.